ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗ್ತಿದ್ದಾರಾ ವರುಣ್ ಆರಾಧ್ಯ. ಮದುವೆಯಷ್ಟೇ ಗ್ರ್ಯಾಂಡ್ ಆಗಿ ನಡೆದ ಹೂ ಮುಡಿಸೋ ಶಾಸ್ತ್ರ. ಕಿರುತೆರೆ ನಟ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವರುಣ್ ಆರಾಧ್ಯ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆಯಾದರ ವರುಣ್. ಖ್ಯಾತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಕಿರುತೆರೆ ನಟ ವರುಣ್ ಆರಾಧ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಮದುವೆಯಾಗುತ್ತಿರುವುದಾಗಿ ಗರ್ಲ್ಫ್ರೆಂಡ್ನ ಪರಿಚಯಿಸಿದ ಕೆಲವೇ ಸಮಯದ ನಂತರ ಅವರು ಹೂ ಮುಡಿಸೋ ಶಾಸ್ತ್ರದ ಫೋಟೋಸ್ ಈಗ ಶೇರ್ ಮಾಡುತ್ತಿದ್ದಾರೆ. ವರುಣ್ ಆರಾಧ್ಯ ಅವರು ನಮ್ರತಾ ಲಾಸ್ರಾಡೋ ಅವರ ಜೊತೆ ಹಿಂದೂ ಸಂಪ್ರದಾಯದಂತೆ ಹೂ ಮುಡಿಸೋ ಶಾಸ್ತ್ರ ಮಾಡಿದ್ದಾರೆ. ವರುಣ್ ಆರಾಧ್ಯ ಅವರ ಭಾವಿ ಪತ್ನಿಯ ಹೆಸರನ್ನು ನೋಡಿದರೆ ಇದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಬಳಸಲಾಗುವ ಸರ್ನೇಮ್, ಹಾಗಾಗಿ ಅವರು ಕ್ರಿಶ್ಚಿಯನ್ ಇರಬಹುದು ಎನ್ನಲಾಗುತ್ತಿದೆ. ಟ್ರೆಡಿಷನಲ್ ದಿರಿಸಿನಲ್ಲಿಯೇ ಫುಲ್ ಹ್ಯಾಪಿಯಾಗಿ ಈ ಜೋಡಿ ಫೋಟೋಗೆ ಪೋಸ್ ಕೊಟ್ಟಿದ್ದು ಜೊತೆಯಾಗಿ ಮುದ್ದಾಗಿ ಕಾಣಿಸಿದ್ದಾರೆ. ವರುಣ್ ಅವರು ಬಿಳಿ ಪಂಚೆ ಹಾಗೂ ಶರ್ಟ್ ಧರಿಸಿದ್ದಾರೆ. ಅವರ ಪತ್ನಿ ತಿಳಿ ಆರೆಂಜ್ ಬಣ್ಣದ ಸೀರೆ ಉಟ್ಟಿದ್ದರು. ಮಿರರ್ ಮುಂದೆ ಭಾವಿ ಪತ್ನಿಯನ್ನು ಬಳಸಿ ಹಿಡಿದುಕೊಂಡು ಕ್ಯೂಟ್ ಆಗಿ ಸ್ಮೈಲ್ ಮಾಡಿದ್ದಾರೆ ವರುಣ್ ಆರಾಧ್ಯ. ಅವರ ಅಭಿಮಾನಿಗಳು ಅವರ ಈ ಹೊಸ ಹೆಜ್ಜೆಗೆ ಶುಭ ಹಾರೈಸಿದ್ದಾರೆ. ಈಗಾಗಲೇ ವರುಣ್ ಅವರ ಭಾವಿ ಪತ್ನಿಯ ಜೊತೆಗಿನ ಹಲವಾರು ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿದ್ದರು. ಇದೀಗ ಮತ್ತೆ ಚಂದದ ಶಾಸ್ತ್ರದ ಫೋಟೋಸ್ ಅಭಿಮಾನಿಗಳಿಗೆ ಶೇರ್ ಮಾಡಿದ್ದಾರೆ. ವರುಣ್ ಅವರು ಶೇರ್ ಮಾಡಿದ ಫೋಟೋಗಳು ತಟ್ಟನೆ ನೋಡಿದರೆ ಮದುವೆ ಫೋಟೋ ಹಾಗೆಯೇ ಇದೆ. ಆದರೆ ಇದು ಹೂ ಮುಡಿಸೋ ಶಾಸ್ತ್ರದ ಫೋಟೋ ಎನ್ನಲಾಗಿದೆ. ಅಭಿಮಾನಿಗಳು ಕಮೆಂಟ್ ಮಾಡಿ ಹೊಸ ಜೋಡಿಗೆ ಶುಭಾಶಯ ಎನ್ನುತ್ತಿದ್ದಾರೆ. ಬಹಳಷ್ಟು ಜನರು ಕಂಗ್ರ್ಯಾಚುಲೇಷನ್ ಎಂದು ಕಮೆಂಟ್ ಮಾಡಿದ್ದಾರೆ. ಬೃಂದಾವನ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವ ವರುಣ್ ಆರಾಧ್ಯ ತಮ್ಮ ಹುಡುಗಿ ಜೊತೆ ಇರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದರು. ಆದರೆ ಹುಡುಗಿಯ ಮುಖವನ್ನು ಇನ್ನೂ ರಿವೀಲ್ ಮಾಡಿಲ್ಲ. ಇದರಿಂದ ಅಭಿಮಾನಿಗಳಲ್ಲಿ ಇನ್ನಷ್ಟು ಊಹಾಪೋಹಗಳು ಶುರುವಾಗಿದೆ. ಹೊಸ ಹುಡುಗಿ ಯಾರು, ಯಾವಾಗ ಮದುವೆ, ಅಧಿಕೃತ ಘೋಷಣೆ ಯಾವಾಗ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ. ವರುಣ್ ಆರಾಧ್ಯ ಮತ್ತು ಯೂಟ್ಯೂಬರ್ ವರ್ಷಾ ಕಾವೇರಿ ರಿಲೇಶನ್ಶಿಪ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇವರಿಬ್ಬರು ಮದುವೆಯಾಗಬಹುದು ಎಂಬ ಊಹಾಪೋಹಗಳಿದ್ದವು. ಆದರೆ ಯಾವುದೋ ವಿಷಯಕ್ಕೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇವರಿಬ್ಬರ ಬ್ರೇಕಪ್ ನಡೆದಿತ್ತು. ಆ ಬಳಿಕ ಬೇರೆ ಹುಡುಗಿಯನ್ನು ಮದುವೆಯಾಗಬಹುದು ಎಂದು ಹೇಳಿದ ಕಾರಣವೇ ಬ್ರೇಕಪ್ ಆಗಿದೆ ಎಂದು ವರ್ಷಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಹೇಳಿದ್ದರು. ವರುಣ್ ಆರಾಧ್ಯ ಮತ್ತು ಯೂಟ್ಯೂಬರ್ ವರ್ಷಾ ಕಾವೇರಿ ರಿಲೇಶನ್ಶಿಪ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇವರಿಬ್ಬರು ಮದುವೆ ಆಗಬಹುದು ಎಂಬ ಊಹಾಪೋಹಗಳಿದ್ದವು. ಆದರೆ ಯಾವುದೋ ವಿಷಯಕ್ಕೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇವರಿಬ್ಬರ ಬ್ರೇಕಪ್ ನಡೆದಿತ್ತು. ಬೃಂದಾವನ ಧಾರಾವಾಹಿಯಲ್ಲಿ ಆಕಾಶ್ ಪಾತ್ರದ ಮೂಲಕ ವರುಣ್ ಆರಾಧ್ಯ ಕಿರುತೆರೆಯಲ್ಲಿ ಉತ್ತಮ ಜನಪ್ರಿಯತೆ ಪಡೆದಿದ್ದರು. ಸೀರಿಯಲ್ ಮೂಲಕ ಬಂದ ಗುರುತಿನಿಂದ ಯೂಟ್ಯೂಬ್ನಲ್ಲಿ ಸಹ ತಮ್ಮ ಅಭಿಮಾನಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡರು. ಕಿರುತೆರೆ ಮತ್ತು ಡಿಜಿಟಲ್ ಮೀಡಿಯಾ ಎರಡರಲ್ಲೂ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ.